ಹಲೋ ಗೇಮರ್ಸ್, ನಾನು ನಿಮ್ಮ ಫ್ರೀ ಫೈರ್ ಕಣ್ಣಿಗ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ 3 ವರ್ಸಸ್ 4 ಬೆಟ್ಟಿಂಗ್ ಮ್ಯಾಚ್ ಅಂತ ಅಂದ್ರೆ ಏನಂತಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಏನಂತ ಅಂದ್ರೆ ಈಗ ಆಪೋಸಿಟ್ ಅಲ್ಲಿ ನಮ್ 4 ಜನ ಫ್ರೆಂಡ್ಸ್ ಇದ್ದಾರೆ, ಇಲ್ಲಿ ನಾವು 3 ಜನ ಫ್ರೆಂಡ್ಸ್ ಇದೀವಿ. ಸೊ ನಾವು ಇಷ್ಟು ಜನ ಫ್ರೆಂಡ್ಸ್, ಅವ್ರು 4 ಜನ ಇದ್ದಾರೆ, ನಾವು 3 ಜನ ಇದೀವಿ. ಸೊ ನಾವೇನಾರು ಆ 4 ಜನ ಕೊಡೋದು ಗೆದ್ವಿ ಅಂತಂದ್ರೆ ಅವ್ರು ನಮಗೆ 2,000 ರೂಪಾಯಿ ಕೊಡಬೇಕು. ಅವ್ರೇನಾರು ನಮ್ಮನ್ನು ಸೋಲಿಸಿದ್ರೆ ನಾವು ಅವ್ರಿಗೆ 1,000 ರೂಪಾಯಿ ಕೊಡಬೇಕು. ಎಂತಕ್ಕೆ ಅವ್ರು ನಮಗೆ 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂತಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂತಂದ್ರೆ ನಾವು 3 ಜನ ಅಷ್ಟೇ ಇದ್ದೀವಿ. ಇನ್ನೊಬ್ಬನ ಕರೆದ್ವಿ, ಇನ್ನು ಬಿಸಿ ಇದ್ದಂತೆ ಬರಲಿಲ್ಲ. ಸೊ ಅದಕ್ಕೋಸ್ಕರನೇ ನಾವು 3 ಜನ ಆಡ್ತಾ ಇದೀವಲ್ಲ, 3 ಜನ ಸೇರ್ಕೊಂಡು 4 ಜನ ಹೊಡೆದ್ರೆ ಅವ್ರು ನಮಗೆ 1,000 ಎಕ್ಸ್ಟ್ರಾ ಕೊಡಬೇಕು. ಅದಕ್ಕೆ ಅವ್ರಿಗೆ 1,000 ಕಮ್ಮಿ ಕೊಡ್ತಾ ಇದೀವಿ. 4 ಜನ ಇದ್ರಲ್ಲ, 3 ಜನ ನಾವು ಈಸಿಯಾಗಿ ಹೊಡಿಬೋದು. ಇವನೊಬ್ಬ ಬಂದ, ತಗೊಳ್ಳೋ ನೋಡಿ. ಈ ಮ್ಯಾಚಲ್ಲಿ ನಾವು ಜೋಕರ್ ಇದಾನಲ್ಲ, ಈ ಜೋಕರ್ ಅಂತಾನೆ ನಾನು ತುಂಬಾ ಸಲ ಸತ್ತೋಗ್ಬಿಟ್ಟಿದ್ದೀನಿ. ಇದು ಬೆಟ್ಟಿಂಗ್ ಮ್ಯಾಚ್ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೀವು ಬೆಟ್ಟಿಂಗ್ ಮ್ಯಾಚ್ ಆಡ್ತೀರಾ ಕಸ್ಟಮ್ ಹಾಕೊಂಡು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹೊಡಿತಾನೆ, ಹೊಡಿ. ಒಪ್ಪಿಲ್ಲ, ಅಯ್ಯಯ್ಯೋ ಹಾಕ್ಬಿಟ್ಟೆ. ಸೊ ಫಸ್ಟ್ ರೌಂಡ್ ಅವರೇ ಗೆದ್ಕೊಂಡ್ಬಿಡ್ತಾರೆ. ತಮ್ಮನೇಲಿ ನೋಡಿರ್ತೀರ. ಸೊ ಒಂದು 4 HP ಇರುತ್ತೆ, ಅಷ್ಟರಲ್ಲಿ ಅವನಿಗೆ ಹೊಡೆದು ಭಯ ಮಾಡಿಸಿರ್ತೀನಿ. ಅದು ಬೇರೆ ಯಾರೂ ಅಲ್ಲ, ಜೋಕರ್ ಹಿಡಿದ್ನಲ್ಲ ಅವನೇ. ಬನ್ನಿ, ಈ ಬೆಟ್ಟಿಂಗ್ ಮ್ಯಾಚಲ್ಲಿ ಅವರು ನಮಗೆ ತುಂಬ ಸಲ ಹೊಡಿತಾರೆ. ಅಂದರೆ ನಾನೇ ಅಟ್ಯಾಕ್ ಮಾಡಕ್ಕೆ ಹೋಗ್ಬಿಡ್ತಿದ್ದೆ, ಅವ್ರು ನನಗೆ ಹೊಡೆದೊಡೆ ಸಾಯಿಸ್ಬಿಡ್ತಾರೆ. ನಾನು ಸೀದಾ ರಶ್ ಮಾಡಕ್ಕೆ ಹೋಗ್ಬಿಡ್ತೀನಿ. ನನ್ನ ಟೀಮ್ಮೇಟ್ಸ್ ನಿಧಾನಕ್ಕೆ ಹಿಂದಿಂದ ಅಟ್ಯಾಕ್ ಮಾಡ್ತಿರೋರು. ನಾನು ಔಟ್ ಆದಮೇಲೆ ಅವರು ರಶ್ ಮಾಡಿಬಿಡೋರು. ಅದಕ್ಕೋಸ್ಕರನೇ ಇದು ಮ್ಯಾಚು ಒಂದೊಂದ್ಸಲಿ ಸೋಲ್ತಿದ್ವಿ, ಒಂದೊಂದ್ಸಲಿ ಗೆಲ್ತಿದ್ವಿ. ಆದ್ರೂ ಈ ಮ್ಯಾಚ್ ನಾವೇ ಹೊಡ್ತೀವಿ. ಬನ್ನಿ, ಈಗ ತುಂಬಾ ಸ್ಕಿಪ್ ಮಾಡಿದೆ ಅಂತಂದ್ರೆ ನೋಡಿ, ಇಲ್ಲೊಬ್ಬ ಬಂದ, ನಾನು ನೋಡಿ ಗ್ರೇಡ್ ಹಾಕಿದೆ. ನೋಡಿ ಇಲ್ಲಿ ನನ್ನ ಟೀಮೇಟಿಗೆ ನಾಕ್ ಮಾಡ್ಬಿಟ್ಟೆ. ತಗೊಳ ಅಂತ ಹೇಳ್ಬಿಟ್ಟೆ. ಅವನು ಎಲ್ಲೆಲ್ಲಿದಾನೋ ಗೊತ್ತಿಲ್ಲ, ಒಟ್ಟಂಗೆ ಗ್ರೆನೇಡ್ ಮೇಲೆ ಗ್ರೆನೇಡ್ ಹಾಕಿಬಿಟ್ಟೆ. ನೋಡಿ ಈಗ ಯಾವನ ಡ್ಯಾಮೇಜ್ ಕೊಟ್ಟ. ಬರ ತಗೊಳ್ಳೋ. ಇಲ್ಲೊಬ್ಬ ಬಂದ ನೋಡಿ, ಅಷ್ಟೇ ಕುಂಬಳಕಾಯಿ ಹಿಡನ್ ಬಂದ್ಬಿಟ್ಟೆ. ತಗೊಳ್ಳೋ. ನೋಡಿ ಅಷ್ಟೇ ಮುಗಿಸ್ಬಿಟ್ವಿ. ಅವ್ರ ಕಡೆ ಇನ್ನೊಬ್ಬ ಇದ್ದಾನೆ, ಅವ್ನು ಯಾರಂತ ಗೊತ್ತಿಲ್ಲ. ತಡ್ರಿ ನೋಡೋಣ, ಇಲ್ಲಿದ್ದಾನ. ಇಲ್ಲ ನೋಡೋಣ ತಡ್ರಿ. ಟೆನ್ಷನ್ ಮಾಡ್ಕೊಳೋದು ಬೇಡ. ಈ ಮ್ಯಾಚ್ ನಾವೇ ಬಿಡ್ತೀವಿ. ಲಾಸ್ಟಿಗೆ ಒಂದು 4 HP ಉಳಿಯುತ್ತೆ. ಆ 4 HP ನಲ್ಲಿ ಅವನಿಗೆ ಹೆಂಗೆ ಹೊಡಿತೀವಿ ನೋಡಿ. ಸೊ ಅವ್ನು ಯಾರಿಗೂ ಬಂದ ಬಾರ ನಿನಗೆ ಕೈತಿದ್ದೆ. ಬಾರ ತಗೊಳ್ಳೋ. ಅಪ್ಪಬ್ಬಾ, ಏನು ನಮ್ಮ ಹತ್ರ ಏನು ವಾಲಿಲ್ವಾ, ನಾವು ಹಾಕ್ತೀವಿ. ಬಾರ ಈ ಜಾಗದಲ್ಲಿ ಲಾಕ್ ಮಾಡೋಣ ಅನ್ಕೊಂಡು ನೋಡಿ, ಸಖತ್ತಾಗಿ ಈ ಕಡೆ ಹಿಂಗೆ ಲಾಕ್ ಮಾಡಿಬಿಡ್ತೀನಿ. ಆದ್ರೆ ಏನು ಮಾಡೋದು, ಇವನು ಈ ಕಡೆಯಿಂದ ಬಂದ್ಬಿಡ್ತಾನೆ. ನೋಡಿ ಸಖತ್ತಾಗಿ ಹೊಡಿತೀನಿ ನೋಡಿ ನನಗೆ. ವಾಲ್ ಹೊಡಿತಾನೆ, ಬರ್ತಿಲ್ವಲ್ಲ. ತಗೊಳ್ಳೋ. ನೋಡಿ ಝೋನಿಂದ ಡ್ಯಾಮೇಜ್ ತಗೊಂಡ್ಬಂದಿದ್ದೆ. ಶಾರ್ಟ್ ಗನ್ ಹಿಡ್ಕೊಂಡು ನೀನು ಸಖತ್ತಾಗಿ ಒನ್ ಟ್ಯಾಪ್ ಹೊಡಿತಾನೆ. ನನಗೂ ತುಂಬ ಸಲ ಒನ್ ಟ್ಯಾಪ್ ಹೊಡೆದು ವೆಸ್ಟೆಲ್ಲ ಹೊಡೆದು ಬಿಡ್ತಾನೆ. ಅದಕ್ಕೆ ನನಗೆ ಅನ್ಕೊಂಡ್ರೆ ತುಂಬ ಸಿಟ್ಟು ಬರುತ್ತೆ. ಅವ್ರು ಅನ್ಕೊಂಡಿದ್ದಾರೆ ಇವ್ರು ಸೋಲ್ತಾರೆ ಅಂತ ಅನ್ಕೊಂಡು ಈ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು. ಆದರೆ ನಾವು ಬಿಡ್ತೀವ, ಸಖತ್ತಾಗಿ ಹೊಡಿತೀವಿ ಮಾತ್ರ. ಈ ಬೆಟ್ಟಿಂಗ್ ಮ್ಯಾಚ್ ಅಂತ ಅಂದರೆ ನಾವು ಬಿಡ್ತೀವ, ಸಖತ್ತಾಗಿ ಹೊಡೆದ್ಬಿಟ್ಟು 2,000 ದುಡ್ಡನ್ನ ಗೆದ್ಕೊಂಡ್ಬಿಡ್ತೀವಿ. ಆ ಗೆದ್ಕೊಂಡಿದ್ದು ವಿಡಿಯೋನ ಒಂದ್ಸಲ ಹಾಕ್ತೀನಿ, ಅದು ಪರವಾಗಿಲ್ಲ, ಹಾಕೋಣಂತೆ. ಸೊ ಈಗ ಬನ್ನಿ ಮ್ಯಾಚ್ ಒಳಗಡೆ ಬನ್ನಿ ಹೋಗೋಣ. ಇಲ್ಲ, ಇದರಲ್ಲೊಬ್ಬ ಆಫ್ಲೈನ್ ಇರ್ತಾನೆ. ಅವನು ಆಫ್ ನೋಡಿ ಪದೇ ಸಣ್ಣಗೆ ಡ್ಯಾಮೇಜ್ ಕೊಡೋದು. 1-2 ಬುಲೆಟ್ ಫೈರ್ ಮಾಡಿದ ತಕ್ಷಣ ಓಡಾಕ್ತಾನೆ ಅಷ್ಟೇ ನೋಡಿ. ತರ್ರಿ ಒಂದು ನಿಮಿಷ, ಹೋಗೋಣ. ಬಾರ ಬಂಡ್ರ ಅಬ್ಬಾ. ಲೇ ಇವನೇ ಅನ್ಸುತ್ತೆ. ಆಫ್ಲೈನ್ ತಗೊಳ್ಳೋ. ನೋಡಿ ಹೆಡ್ ಶಾಟ್ ಹೊಡೆದ್ಬಿಟ್ಟೆ, ಕಿಲ್ ತಗೊಂಡ್ಬಿಡ್ತಾನೆ. ಎಂತಕ್ಕಂತಂದ್ರೆ ಇವನು ಅವ್ರ ಟೀಮೇಟ್ಸ್ ನಾಕಾದಾಗೆಲ್ಲ ರಿವೇ ಮಾಡ್ಕೊಡ್ತಾನೆ. ಈ ಜಾಗದಲ್ಲಿ ನೋಡಿ ಅಷ್ಟೇ ಒನ್ ಟ್ಯಾಪ್ ಹೊಡಿತಾನೆ. ಈಗ ನೋಡಿ ಅಷ್ಟೇ ಕಿಲ್ ತೆಗೆದ್ಬಿಟ್ಟ. ಅದಕ್ಕೆ ತುಂಬ ಸಿಟ್ಟು ಬಂದ್ಬಿಡ್ತಾನೆ ಈ ಜಾಗದಲ್ಲಿ. ನೋಡಿ ಇಲ್ಲೂ ನಮ್ಮ ಟೀಮೇಟ್ಸಿಗೆ ಹೊಡೆದು ಎಮೋಟ್ ಹಾಕ್ತೀಯ ನೋಡಿ, ಎಮೋಟ್ ಹಾಕ್ಬಿಟ್ಟ. ತುಂಬ ಅಂದ್ರೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ಜಾಗದಲ್ಲಿ. ಈ ಜಾಗದಲ್ಲಿ ನಾವು ಬಿಡ್ತೀವ, ಸಖತ್ತಾಗಿ ಹೊಡಿಬೇಕಂತ ಅನ್ಕೊಂಡು ಏನು ಮಾಡ್ತೀವಿ ಅಂತಂದ್ರೆ ನೋಡಿ, MP40 ತಗೊಂತೀವಿ, ಶಾರ್ಟ್ ಗನ್ ತಗೊಂತೀವಿ. ಈ ಶಾರ್ಟ್ ಗನ್ MP40 ನೋಡಿ, ಹೆಲ್ಮೆಟ್, ಲೆವೆಲ್ 3 ವೆಸ್ಟ್, ಆಮೇಲೆ ಇದು ಮಶ್ರೂಮ್ ಎಲ್ಲ ತಗೊಂತೀವಿ. ಎಲ್ಲ ತಗೊಂಡ್ಬಿಟ್ಟು ಹೋಗ್ತೀವಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ವಿಡಿಯೋಗೊಂದು ಲೈಕ್ ಹಾಕ್ಬಿಡಿ. ಹಾಗೆ ನೀವು ಈ ಥರ ಕಸ್ಟಮ್ ಮ್ಯಾಚ್, ಈ ಥರ ಬೆಟ್ಟಿಂಗ್ ಮ್ಯಾಚ್ ಆಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಾವು ಆಡ್ತಿದ್ದಿಲ್ಲ, ಈಗ ಫಸ್ಟ್ ಟೈಮ್ ಶುರು ಮಾಡ್ಕೊಂಡಿದ್ವಿ. ಅಪ್ಪ ಇವನು ಯಾವನು ಆಫ್ಲೈನ್ ಹುಚ್ಚ ಅನ್ಸುತ್ತೀವಿ, ಏನು ಹುಚ್ಚಿಗೆ ಚಿಡಿಬಿಟ್ಟೈತ ಅಂತ ನೋಡಿ ಬಂದೆ.
ನೋಡಿ ಜಾಗದಲ್ಲಿ ಗ್ರೆನೇಡ್ ಮೇಲೆ ಗ್ರೆನೇಡ್ ಹಾಕ್ತೀನಿ, ಸಖತ್ತಾಗಿ ಡ್ಯಾಮೇಜ್ ಕೊಡುತ್ತೆ ಮಾತ್ರ ಅವನಿಗೆ. ತಗೊಳ ಅಂತ ಹೇಳ್ಬಿಟ್ಟು ನಾನು ಒಳಗೋದು. ನೋಡಿ 109 ಡ್ಯಾಮೇಜ್ ಕೊಡ್ತು. ಅಯ್ಯೋ ಯಾರೋ ಅಯ್ಯೋ 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 ಗ್ರೆನೇಡ್ ತಗೊಳ್ರ. ವಾಲ್ 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 ನೋಡಿ ಒಂದೇ ವಾಲ್ ಹಾಕೊಂಡೆ ಅಂತಕ್ಕಂತಂದ್ರೆ ಮತ್ತೆ ಹೊಡಿಬೇಕಾರೆ ವಾಲ್ ಹೊಡಿತಾ ಇರ್ಬೇಕ್ರೆ ಮತ್ತೇನಾರು ಹತ್ತದೊಂದು ವಾಲ್ ಬಿಟ್ಟಿದ್ರೆ ಏನ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರನೇ ಒಂದೇ ವಾಲ್ ಹಾಕಿದ್ದು. ಸೊ ಈಗ ಬನ್ನಿ ನನ್ನ ಟೀಮ್ಮೇಟ್ಸಿಗೆ ಮುಡ್ತೀರಾ. ಅಯ್ಯೋ ನೋಡಿ ಈಗ ಒಬ್ಬನೇ ಇದ್ದಾನೆ. ತುಂಬಾ ಸ್ಕಿಪ್ ಮಾಡಿದೆ ಅಂತಂದ್ರೆ ಇವನಿಗೆ ತುಂಬ ಹುಡ್ಕಾಡ್ಬಿಟ್ಟೆ. ನನ್ನ ಟೀಮ್ಮೇಟ್ಸು ಯಾರು ಇಲ್ಲ, ಅವನ ಟೀಮ್ಮೇಟ್ಸ್ ಯಾರು ಇಲ್ಲ. ಬಾರ ತಗೊಳ ಅಯ್ಯೋ ಸತ ನೋಡಿ ಜಗದಲ್ಲಿ ಹೆಂಗ್ ವಾಲ್ ಹಾಕೊಂಡ ನೋಡಿ. ಜಗದಲ್ಲಿ ನಾನು ಬಿಡ್ತೀನ ನೋಡಿ, ಸಖತ್ತಾಗಿ ಹಿಂಗೆ ಹಾಕ್ಬಿಟ್ಟೆ ಅಷ್ಟೇ, ಎಲಿಮಿನೇಟ್ ಆಗ್ಬಿಟ್ಟ ಅವನು. ಗ್ರೆನೇಡಲ್ಲಿ ಸುತ್ತಾಗಿಲ್ಲ ಅಷ್ಟೇ. ಬನ್ನಿ ಈ ರೌಂಡು ನಾವೇ ಗೆದ್ಕೊಂಡ್ಬಿಡ್ತೀವಿ ಅಷ್ಟೇ. ನಿಮಗೆ ಈ ಫನ್ ಮ್ಯಾಚ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೀ ಫೈರ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಬಿಡಿ. 100 ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ಗೆ. 100 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸ್ಬೇಕು ಆದಷ್ಟು ಬೇಗ. ಒಂದು ಚಿಕ್ಕ ಗೋಲ್ ಇದೆ. ಹಾಗೆ ಬನ್ನಿ ಹೋಗೋಣ. ಈಗ ಬಿಡಬಾರ್ದು ಅವ್ರನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಈಗ ರಶ್ ಮಾಡ್ತಿದ್ವಿ. ನನ್ನ ಟೀಮರ್ಸ್ ರೊಚ್ಚಿಗೆ ದೊಡ್ತಿದ್ದಾರೆ. ನನ್ನ ಟೀಮರ್ಸ್ ಕೆಳಗಡೆ ಬಿದ್ಬಿಟ್ರು. ಈಗ ಹೋಗ್ತಾ ಇದೀವಿ. ಹಂಗೆ ಬನ್ನಿ ಅದನ್ನ ಹೊಡಿತಾ ಇದೀನಿ. ಅದನ್ನ ಎಂತಕ್ಕಂತಂದ್ರೆ ಎನಿಮೀಸ್ ಏನಾರು ಅಲ್ಲಿ ಏಡ್ರಾಪ್ ಅಂತ ಆ ಥರ ಬಂದ್ಬಿಟ್ರೆ ಅವ್ರೇನಾರು ಕೆಳಗಡೆ ಬಿದ್ದು ಅವ್ರ ಮೇಲೆ ಏಡ್ರಾಪ್ ಬಿದ್ದಲ್ಲಿ ಅಂತ ಅಂದ್ಬಿಟ್ಟು ಹೊಡೆದಿದ್ದೀನಿ. ತಗೋ ನೋಡಿ. ಅಕಸ್ಮಾತ್ ಅವ್ರು ಏಡ್ರಾಪ್ ಹತ್ರನೇ ಇರ್ತಾರಲ್ಲ ಲೂಟ್ ಮಾಡ್ಬೇಕು ಅಂದ್ಬಿಟ್ಟು ಇವ್ನು ಯಾವನ್ ಗುರು ಇವ್ನು ಆಫ್ಲೈನ್ ಹೊಡಿದ್ರೆ ಸಿಟ್ಟು ಬರ್ತೈತೆ ನನಗೆ. ಈ ಜಾಗದಲ್ಲಿ ನನಗೆ ಸಖತ್ತಾಗಿ ಹೊಡಿತಾರೆ. ಅದು ಹೇಳಿದ್ರೆ ಮಜಾರಲ್ಲ, ನೋಡಬೇಕು. ಅಯ್ಯೋ ನೋಡಿ ಈ ಥರ ಹಾಕಿ ಹೊರಗಡೆ ಕರ್ಸ್ಬಿಟ್ರು ನಾನು ಬಿಡ್ತೀನ, ಹೊಡೆದೆ ಅಷ್ಟೇ. ಶಾರ್ಟ್ ಗನ್ನಲ್ಲಿ ಸಖತ್ತಾಗಿ ಹೊಡಿತಾರೆ ಅಷ್ಟೇ. ನೋಡಿ ನಾನು ಮುಗಿಸ್ಬಿಟ್ರು. ಸ್ಟಾರ್ಟಿಂಗಲ್ಲಿ ತುಂಬ ಸಲ ನಾನೇ ಮುಗಿಸ್ತಾರೆ ಅನ್ಕೊತೀನಿ. ಹಾಗೆ ನೋಡಿ ಇವ್ರು ಮುಗಿಸಿದ್ರು. ಬನ್ನಿ ಈಗ ನೋಡ್ಕೊಂಬರೋಣ. ಹಾಕ್ರಿ ಬಿಡ್ರಿ ಅದಕ್ಕೆ. ಹಾಕು ನೋಡಿ ಸಖತ್ತಾಗಿ ಹಾಕ್ದ. ಅಯ್ಯೋ ಯಾವನ್ ಗುರು ಆಫ್ಲೈನ್ ಮಗನ್ ಈ ಆಫ್ಲೈನ್ ನೋಡ್ಬಿಟ್ರೆ ಸಾಕಷ್ಟು ಸಿಟ್ಟು ಮುಂದೋಗುತ್ತೆ. ಲಾಸ್ಟಿಗೆ ನನ್ನ ಟೀಮರ್ಸ್ ಇಬ್ರು ಆಫ್ಲೈನ್ ಆಗ್ಬಿಡ್ತಾರೆ. ಆ ನಾಲ್ಕು ಜನನೂ ನಾನೇ ಹೊಡಿತೀನಿ. ಸೊ ಬನ್ನಿ ಆ ನಾಲ್ಕು ಜನದಲ್ಲಿ 3 ಜನ ನಾ ಎಲ್ಲಿದ್ದೀನಿ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಅದಕ್ಕೆ ಗ್ರೆನೇಡ್ ಮೇಲೆ ಗ್ರೆನೇಡ್ ಹಾಕ್ತಾನೆ ಇರ್ತಾರೆ. ಆದ್ರೆ ಏನು ಮಾಡೋದು, ಅವ್ರ ಗ್ರೆನೇಡಲ್ಲಿ 3 ಜನ ಅವರನ್ನ ಹಾಕಾಕ್ಬಿಡ್ತಾರೆ. ಇನ್ನೊಬ್ಬ ನನ್ನ ಹತ್ರ ಬರ್ತಾನೆ, ಇನ್ನೊಂದು 4 HP ಅವ್ನು ನನಗೂ ಡ್ಯಾಮೇಜ್ ಕೊಡ್ತಾನೆ. 4 HP ಉಳಿದಿರುತ್ತೆ. ಆ 4 HP ನಾನು ಹೊಡೆದು ಬಿಡ್ತೀನಿ ಅಷ್ಟೇ. ಸೊ ಈಗ ಈ ರೌಂಡ್ ಗೆದ್ಕೊಂಡ್ರಲ್ಲ, ಏನಾಗಲ್ಲ. ಯಾವುದಕ್ಕೂ ಗೆಲ್ಲೋದು ನಾವೇ, ಮ್ಯಾಚ್ ಗೆಲ್ಲೋದು ನಾವೇ ಅಂತ ನಮಗೆ ಗೊತ್ತಿತ್ತು. ಆದರೆ ನಾವು ಬಿಡ್ತೀವ? ಬೆಟ್ಟಿಂಗ್ ಮ್ಯಾಚ್ ಅಂತ ಅಂದಮೇಲೆ ನಾವು ಬಿಡೋಲ್ಲ. ನೋಡಿ ನಾವು ಒಂದು ರೌಂಡ್ ಅವರಿಗೆ ವಿಕ್ಟರಿ ಹೊಡೋಕ್ಕೆ ಬಿಡಲಿಲ್ಲ. ಆದ್ರೂ ಹೆಂಗೋ ನನ್ನ ಹೊಡೆದು ಬಿಡ್ತಾರೆ. ಅದಕ್ಕೆ ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ನಾನು ಈಗ ಹೋಗ್ತಾ ಇದ್ದೀನಿ. ಈ ಸಮಯದಲ್ಲಿ ರೊಚ್ಚಿಗೆದ್ದ ಫ್ರೀ ಫೈರ್ ಕನ್ನಡಿಗ ತಂಡ ಏನಂತಾರದು. ಸೊ ಈಗ ಹೋಗ್ತಾ ಇದ್ದೀವಿ. ಈ ಮ್ಯಾಚ್ ಅವ್ರನ್ನ ಹೊಡಿತೀವಲ್ಲ ಲೈಕ್, ಯಾಕಂದರೆ ಲೈಕ್ ಬೇಕು. ಓಕೆ ಇವಾಗ ಲೈಕ್ ಹಾಕಿ ಬೇಗ. ಸೊ ನಮ್ಮ ಹತ್ರನೂ ಅಲ್ಲಿದೆ ಕಣ್ರ. ನೋಡಿ ನಾವು ತುಂಬ ಸಿಟ್ಟಿಂದ ಈ ಬೆಟ್ಟಿಂಗ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದು. ನಮ್ಮಿಬ್ಬರ ನಡುವೆ ತುಂಬ ಜಗಳ ಆಗ್ಬಿಟ್ಟಿತ್ತು. ಅವ್ರು 4 ಜನ ಮತ್ತು ನಾವು 3 ಜನ. ಇನ್ನೊಬ್ಬ ಇದ್ದಾನೆ, 8 ಜನ ನನಗೆ ಫ್ರೆಂಡ್ಸು. ಅಯ್ಯೋ ತಗೊಳ್ರು. ಅಯ್ಯೋ ಸದ್ಯ ನೋಡಿ ಹೆಂಗೆ ವಾಲಾಗ್ದೆ, ಸೂಪರ್. ಈ ಡ್ರ್ಯಾಗ್ನದಲ್ಲಿ ಒಬ್ಬ ಕೊಡ್ತಾನೆ ನೋಡಿ ಅಷ್ಟೇ. ಡ್ರ್ಯಾಗ್ನದಲ್ಲಿ ಕೊಟ್ಟ ಅವ್ರ ಕಡೆ 2 ನಾಕ್ ಆಗಿದ್ದಾರೆ. ಒಬ್ಬ ಕಿಲ್ ಆಗಿದ್ದಾನೆ. ಲೇ ಬಂಡ್ರ ರಿವ್ಯೂ ಮಾಡಿ ಬಂಡ್ರಲ್ಲಿ. ಅಯ್ಯೋ ರೇ ಆಡಿಯನ್ಸ್ ಹೊಡ್ತಾರೆ ಬಂಡ್ರ. ನನಗಂತ ಒಂದಿಷ್ಟು ಜನ ವ್ಯೂಸ್ ಇದಾರೆ ಬಂಡ್ರ. ಅವ್ರ ಮುಂದೆ ಮರ್ಯಾದೆ ಕಳಿಬೇಡ್ರ ಬಂಡ್ರ. ಅಯ್ಯೋ ಬಂಡ್ರ ಲೇ ಥೂ ನಿಮ್ಮ ಬಾಯ್ ಮಾಡಾಕ ಬಂಡ್ರ ಲೇ ಬಾರ ನೀನಾದ್ರು ಬಾರ. ಜೋಕರ್ತಲೇನೆ ಬಾರ. ಹೆಲ್ಪ್ ಮಾಡೋ ಪ್ಲೀಸ್ ಅಷ್ಟೇ. ನೋಡಿ ಗ್ರೆನೇಡ್ ಹಾಕಿ ಅಷ್ಟೇ ವಿಕ್ಟ್ರಿ ಮಾಡಿಸ್ಬಿಟ್ಟು. ಅಲ್ಲ ಕಣ ನೀನು ರಿವ್ಯೂ ಮಾಡಿ ಬಂಡ್ರ. ಅಯ್ಯೋ ಹೋಗಿಬಿಟ್ನಲ್ಲ ಅವನು. ಯಾಕೆ ಹೋಗ್ಬಿಟ್ಟ ಅಂತ ನಾನು ಅನ್ಕೊಂಡೆ. ಸೊ ಹೀರೋನ ಈಗ ಹೊಡಿತೀವಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಹೀರೋನ ಹೊಡಿತೀವಿ. ಸೊ ಲೈಕ್ ಹಾಕಿ ಆದಷ್ಟು ಬೇಗ. ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ತುಂಬ ಸಲ ಹೇಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಸ್ರಿ ಆದಷ್ಟು ಬೇಗ. ಸಬ್ಸ್ಕ್ರೈಬ್ ಮಾಡಿಸ್ರಿ, ಅರ್ಥ ಆಯ್ತಾ? ಸೊ ಬನ್ನಿ ಹೋಗೋಣ. ಈ ಬೆಟ್ಟಿಂಗ್ ಮ್ಯಾಚ್ ನಾನು ಯಾವತ್ತೂ ಆಡಿದಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆದರೆ ನಾವು ಈ ಮ್ಯಾಚಲ್ಲಿ ಗೆಲ್ತೀವಿ.
ನಾವು ಬಿಡ್ತೀವ ಸಖತ್ತಾಗಿ ಹೊಡಿತೀವಿ ಮಾತ್ರ. ಅದರಲ್ಲೂ ನಾರ್ಮಲ್ ಮ್ಯಾಚ್ ಇದ್ದಾಗಲೇ ಬಿಡೋದಿಲ್ಲ ಕಷ್ಟ ಮಾಡ್ಕೊಂಡು ಹೋದಾಗ, ಅದರಲ್ಲೂ ಬೆಟ್ಟಿಂಗ್ ಮ್ಯಾಚ್ ಅಂತಂದ್ರೆ ಬಿಡ್ತೀವ ಅಷ್ಟೇ, ನಮಗೆ ಸೇರ್ಬೇಕು ಅಷ್ಟು ದುಡ್ಡು. ಸೊ ಈಗ ಬನ್ನಿ ಹುಡ್ಕೋಣ 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 ಹುಡ್ಕೋಣ. ಅಯ್ಯೋ ಇವನೇ ಅನ್ಸುತ್ತೆ. ಈಗ ನೋಡಿ ಸಾಯಿಸ್ಬಿಡ್ತಾನೆ. ನೋಡಿ ಈ ಕಡೆ ಹೊಡ್ತದೆ ನೋಡಿ, ಪಟ್ ಅಂತ ನೋಡಿ ಒಂದು ಗ್ಲೋ ಹಾಕೋಷ್ಟು ಹೊಡ್ಬಿಡ್ತಾನೆ. ಕನ್ಫ್ಯೂಸ್ ಮಾಡ್ಬಿಡ್ತಾನೆ ನೀವು. ನನ್ನ ಟೀಮರ್ಸ್ ಆ ಕಡೆಯಿಂದ ಗ್ರೆನೇಡ್ ಹಾಕಿದ್ರು, ಮತ್ತೆ ನೋಡಿ ಗ್ರೆನೇಡ್ ಹಾಕಿಸಿ ವಿಕ್ಟ್ರಿ ಮಾಡಿಬಿಟ್ರು ಈ ಮ್ಯಾಚನ್ನು. ಸೊ ಈಗ ಬನ್ನಿ ಈ ರೌಂಡ್ ಹೋಗೋಣ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಬಿಟ್ಟೆ. ಯಾಕಂತಂದರೆ ಒಂದು ಗೋಲ್ ಇದೆ, ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅಂದರೆ ಇದೇನದು 100 ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ. ನೀವು ಯಾರಿಗೆ ಏನು ಕಮೆಂಟಿಗೆ ರಿಪ್ಲೈ ಮಾಡಲ್ಲ, ಏನೂ ಇಲ್ಲ. ಸೊ ಬನ್ನಿ ಈಗ ಹೋಗೋಣಂತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ. ಸೊ ನೀವು ಈ ಥರ ಕಸ್ಟಮ್ ಮ್ಯಾಚು ಆಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಆಡ್ತೀರಾ ಕೆಲವೊಬ್ರು, ಆದರೆ ಅದನ್ನ ಹೇಳಪ್ಪ ಅಂದರೆ ಬಾ ತಗ ಅಯ್ಯೋ ನೋಡಿ ಮಿಸ್ ಆಗ್ಬಿಟ್ರು. ನೋಡಿ ಜಗದಲ್ಲಿ ಇಡೀ ಸ್ಕ್ವಾಡ್ ಬಂದ್ಬಿಡ್ತು. ನಾನು ಏನು ಮಾಡಿದೆ, ಇಲ್ಲೋಗ್ಬಿಟ್ಟು ಇಲ್ಲೊಂದು ವಾಲ್ ಹಾಕೊಂಡ್ಬಿಟ್ಟೆ. ಎಂತಕ್ಕಂತಂದ್ರೆ ಅಲ್ಲಿ ಇಡೀ ಸ್ಕ್ವಾಡ್ ಬಂತು, ನಾನು ಅಲ್ಲೇ ಇದ್ರೆ ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಾಯ್ತು ನನಗೆ. ನೋಡಿ ಆ ಫೈಟ್ ಶುರು ಆಯಿತು. ಫೈಟ್ ಶುರು ಆಯಿತು. ನಮ್ಮ ಟೀಮೇಟ್ ಸಿಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾನೀಗ ಅಟ್ಯಾಕ್ ಮಾಡ್ತೀನಿ. ನೋಡಿ ಈ ಜಾಗದಲ್ಲಿ ನೋಡಿ ತುಂಬ ಸಲ ಹೊಡೆದ್ಬಿಡ್ತಾರೆ. ನನಗೂ ಇವ್ರ ಕೈಯಲ್ಲಿ ಹೊಡೆಸ್ಕೊಂಡು ಸಾಕಾಗ್ಬಿಡುತ್ತೆ. ನೋಡಿ ಪದೇ ನೋಡಿ ಇವನೊಬ್ಬ ಈ ಜೋಕರ್ ಥರ ನೋಡಿ ತುಂಬ ಸಲ ಬಂದ್ಬಿಡುತ್ತೆ. ಶಾರ್ಟ್ ಗನ್ ಹಿಡ್ಕೊಳೋದು ಹೊಡೆಯೋದು ಎಂತಕ್ಕಂತಂದ್ರೆ ನಾನು ನಿನ್ನ ಜೊತೆ ತುಂಬ ಸತಿ ಮಾತಾಡ್ಬಿಡುತ್ತೆ. ಅದಕ್ಕೆ ಅವನಿಗೆ ತುಂಬ ರೊಚ್ಚಿಗೆ ಹೊಡಿತಿದ್ದಾನೆ. ನೋಡಿ ಇಲ್ಲೇ ನೋಡಿ ಈ ಜಾಗದಲ್ಲಿ ನೋಡಿ ನನ್ನ ಟೀಮೇಟ್ಸಿಗೆ ಹೊಡೆದ್ಬಿಟ್ಟ. ಈ ಜಾಗದಲ್ಲಿ ನನ್ನ ಟೀಮೇಟ್ಸ್ ನೋಡಿ ಹುಚ್ಚಂತರ ನೋಡಿದ್ರೆ ಏನೋ ಅದೇನಂತಾರಲ್ಲ ಡ್ರೋನ್ ಹಾಕ್ತಾರೆ, ಅದೇ ಥರ ಆ ಥರ ಡ್ರೋನ್ ಹಾಕ್ತಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಈ ಮ್ಯಾಚು ನಾವು ಗೆಲ್ತೀವ ಇಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ಮ್ಯಾಚ್ ಒಂದು ಹೊರಗೆ ಎತ್ಕೊಂಡ್ಬಿಡ್ತಾರೆ, ಆದ್ರೂ ನಾವು ಬಿಡ್ತೀವ? ನಾವು ಬಿಡಲ್ಲ. ಈ ಮ್ಯಾಚ್ ಹೊರಗೆ ಎತ್ಕೊಂಡ್ರು ಕೂಡ ನಾವು ಮಾತ್ರ ಅವ್ರಿಗೆ ಬುಯ್ಯಿ ಹೊಡೆಯಕ್ಕೆ ಮಾತ್ರ ಚಾನ್ಸ್ ಕೊಡೋದಿಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ. ಈಗೇಪಲ್ಲ ಯಾರು ಲೈಕ್ ಹಾಕಿಲ್ಲ, ಲೈಕ್ ಹಾಕ್ಬಿಡಿ. ಹೋಗೋಣ. ತೆಗಿರೋ ಅಲ್ಲಿ ತೆಗಿರೋ. ನಾನು ಹೇಳಿದ ತಕ್ಷಣ ತೆಗೆದ್ಬಿಟ್ರು. ಗುಡ್ ಜಾಬ್. ಸೊ ಈಗ ಹೋಗೋಣ. ಯಾರಿದಾರು ನೋಡ್ಕೊಂಬರೋಣ. ಬನ್ನಿ. ಸೊ ಈಗೇಪಲ್ಲ ಯಾರು ಲೈಕ್ ಹಾಕಿಲ್ಲ, ಲೈಕ್ ಹಾಕ್ಬಿಡಿ. ಸೊ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಗೆ ಎಂಟ್ರ್ ಹಾಕಿಲ್ಲ, ಎಂತಕ್ಕಂತಂದರೆ ವಿಡಿಯೋ ಫುಲ್ಲು ಉದ್ದ ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಎಂಟ್ರ್ ಒಂದು ಹಾಕೋಕ್ಕಾಗಲಿಲ್ಲ. ಅದೊಂದು ಫಾಲ್ಸ್ ಆಗ್ಬಿಡ್ತು ಈ ವಿಡಿಯೋದಲ್ಲಿ. ಹಾಗೆ ನೆಕ್ಸ್ಟ್ ಬರೋ ಕಸ್ಟಮ್ ಮ್ಯಾಚಲ್ಲಿ ನನ್ನ ಜೊತೆ ಆಡ್ತಿರ್ತಾರಲ್ಲ ಅವ್ರದ್ದು ಕೂಡ ವಾಯ್ಸ್ ಬರುತ್ತೆ. ನಾನು ಯಾರ ಜೊತೆಗೂ ಮೈಕ್ ಆನ್ ಮಾಡ್ಕೊಂಡು ಮಾತಾಡಿಲ್ಲ, ಅದಕ್ಕೋಸ್ಕರನೇ ನಾನೇ ವಾಯ್ಸ್ ಕೊಟ್ಟಿದ್ದೆ. ಅಯ್ಯೋ ಯಾರು ನೋಡಿ ಹೆಂಗಂಗೋ ಹೊಲಕ್ಕೆ ಹೆಂಗಂಗೋ ಬಂದ್ಬಿಟ್ಟೆ. ನೋಡಿ ಇವನು ಎದಕ್ಕೆ ಬರ್ತಾನಂತ ನನಗೆ ಅನಿಸುತ್ತೆ. ತುಂಬ ಸಿಟ್ಟು ಬಂದ್ಬಿಟ್ಟು ನಾನು ಶಾರ್ಟ್ಗನ್ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಹೊಲಕೊಂಡಿದ್ದಾನೆ. ಅಯ್ಯೋ ನೋಡಿ ಅಷ್ಟೇ ಮುಗಿಸ್ಬಿಟ್ಟೆ. ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಫಸ್ಟಿಗೆ ನಾನೇ ಮುಗಿಸ್ತಾನೆ ಅಂತ ತುಂಬ ಸಿಟ್ಟು ಬಂದ್ಬಿಡ್ತು. ನೋಡಿ ಜಗದಲ್ಲೇ ನಮ್ಮ ಫ್ರೆಂಡ್ ಇದ್ದಾನೆ, ಹೊಡೆಯೋ ಬಿಡ್ಬೇಡ, ಅವ್ರಿಗೆ ಮಾತ್ರ ಬಿಟ್ಕೊಡ್ಬೇಡ ಅಂತ ನೋಡಿ. ಈಗ ಓಡೋಷ್ಟೊತ್ತಿಗೆ ಅಷ್ಟೇ ಎಲಿಮಿನೇಟ್ ಆಗ್ಬಿಟ್ಟ. ಇವನು ಇದೇ ಥರ ಮಾಡ್ಬಿಟ್ಟು ಏನಾಗ್ತಾನೆ ಅಂತಂದರೆ, ಲಾಸ್ಟ್ ರೌಂಡಲ್ಲೂ ನನ್ನ ಟೀಮೇಟ್ಸ್ ಇಬ್ಬರು ಕೂಡ ಏನಾಗ್ಬಿಡ್ತಾರೆ ಅಂತಂದರೆ ಇದು ಆಫ್ಲೈನ್ ಆಗ್ಬಿಡ್ತಾರೆ. ಆಮೇಲೆ ಇನ್ನೊಂದು 3 ಜನ ಇರ್ತಾರಲ್ಲ, ಅವ್ರು ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ದೇನೆ ಹುಚ್ಚಂತರ ಎಲ್ಲೆಲ್ಲೋ ಗ್ರೆನೇಡ್ ಹಾಕ್ಬಿಡ್ತಾರೆ. ಆ ಗ್ರೆನೇಡಲ್ಲಿ ಅವರೇ ಬ್ಲಾಸ್ಟ್ ಆಗಿ 3 ಜನನ ಹಾಕೋಬಿಡ್ತಾರೆ. ಇನ್ನೊಬ್ಬ ಕೆಳಗೆ ಬರ್ತಾನೆ. ಅವನು ಅದೇ ಹೇಳಿದ್ನಲ್ಲ, ಶಾರ್ಟ್ಗನ್ ಹಿಡ್ಕೊಂಡು ಹೊಡಿತಿದ್ದ, ಪದೇ ನಾಕ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವನೇ ಬರ್ತಾನೆ. ಅವ್ನು ಬಂದಮೇಲೆ ನಾನು ಅವನಿಗೆ ಹೊಡೆದ್ಬಿಡ್ತೀನಿ. ಆಮೇಲೆ ಈ ಮ್ಯಾಚ್ ಹಂಗೋ ಮಾಡಿ ನಾವೇ ಬುಯ್ಯ ಹೊಡ್ಬಿಡ್ತೀವಿ. ಅವನು ನನಗೆ ಶಾರ್ಟ್ಗನಲ್ಲಿ ಹೊಡಿತಾನೆ, ನಾನು ಅವನಿಗೆ MP40 ತಗೊಂಡು ಹೊಡೆದ್ಬಿಡ್ತೀನಿ. ಸೊ ಈಗ ಹೋಗ್ತಾ ಇದ್ದೀವಿ. ಈಗ ಲೆಕ್ಕಕ್ಕಿಲ್ಲ, ಲೆಕ್ಕ ಹಾಕ್ಬಿಡಿ. ನೋಡಿ ನಾವು ಇಲ್ಲಿ ಒಳಗೆ ಬರ್ಬೋದು ಅಂತ ಅಂದ್ಬಿಟ್ಟು ಹೆಂಗೆ ಹಾಕಿದ್ರೆ ಅವ್ರಂತರ ಹುಚ್ಚಂತರ ಮಾಡ್ತಾರೆ, ಅಲ್ಲಿ ಹಾಕ್ಬಿಡ್ತಾರೆ ಬಾಗಿಲ ಹತ್ರ. ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಳಗೆ ಬರ್ತೀವಿ. ಅದು ಅವ್ರಿಗೆ ಒಳಗೆ ಬರೋಕ್ಕಾಗಲ್ಲ. ಈಗ ಇಲ್ಲಿ ಮೇಲೆ ಹತ್ಬಿಟ್ಟು ಹೊಡೋಣ, ಕನ್ಫ್ಯೂಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೇಲೆ ಬಂದೆ. ಈಗ ಮೇಲೆ ಬಂದ್ವಿ. ಇಲ್ಲೊಬ್ಬ ಜೋಕರ್ ತರ ಸಿಕ್ತ. ಸಾಯ್ ಅಯ್ಯೋ ಒಳ್ಳೆಯದು.
ಇಲ್ಲೊಬ್ಬ ಜೋಕರ್ ಡ್ಯಾನ್ಸ್ ಸಿಕ್ತಾ ಬನ್ನಿ ಗೈಸ್ ಈಗ ಹೋಗೋಣ. ಈಗ ಈ ಜಾಗದಲ್ಲಿ ಗ್ರೆನೇಡ್ ಸುರಿಮಳೆ ನೋಡಿ ಮೇಲ್ಗಡೆನೆ ಇಟ್ಕೊಂಡು ಹೆಂಗ್ ಹಾಕ್ತಾನೆ. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ರು ಅವರೆಲ್ಲ ತಲೆ ಹುಳ ಬಿಡ್ಕೊಂಡ್ಬಿಟ್ರು. ಎಲ್ಲಿಂದ ಹಾಕ್ತಾನೆ ಗುರು ಇವನು, ಯಾರು ಗುರು ಇವನು ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ, ಹಂಗೆ ಕೈಗೆ ಸಿಕ್ಕ ತಕ್ಷಣ ಹಂಗೆ ಎಸ್ಬಿಟ್ಟೆ. ಯಾರು ಅಂತಾನೆ ಗೊತ್ತಿಲ್ಲ, ಸಖತ್ತಾಗಿ ಎಸ್ತೆ ಮಾತ್ರ. ಸೊ ಈಗ ನೋಡಿ ಅಲ್ಲಿ ಹೆಂಗಾಗ್ಬಿಟ್ಟೈತೆ, ಫುಲ್ ಬ್ಲೂ 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 ಆಗ್ಬಿಟ್ಟಿದೆ. ನಾನೇ ಹಾಕಿದ್ದದು. ಸೊ ಈಗ ಎಲ್ಲೊಬ್ಬ ಇನ್ನೊಬ್ಬನೇ ಇದ್ದಾನೆ ಇಲ್ಲಿ. ತಗೊಳಮ್ಮ ಇವಳಿಗೆ ಉರ್ಸೋಣ ನನಗೆ ಟೈಮ್ ಇಲ್ಲ ಸಾಯಿ ನಿನ್ನ ಅಷ್ಟೇ. ನನಗೆ ಉರ್ಸೋಕೆ ಟೈಮ್ ಇರಲ್ಲ. ಇಲ್ಲೇ ಅವನು ಗ್ರೆನೇಡು ತಾನೇ ಹಾಕೊಂತಾನೆ. ಸರಿ ನಾನು ಟೀಮೇಟ್ ಹಾಕ್ತಾನೆ. ನಾನೇನೋ ಎನಿಮೇನೆ ಗ್ರೆನೇಡ್ ಹಾಕೊಂಡು ಎನಿಮೇಟ್ ಆಗ್ಬಿಡ್ತಾನೆ ಅನ್ಕೊಂಡೆ. ನೋಡಿ ಈಗ ನನ್ನ ಟೀಮೇಟ್ ಕೈಗೆ ಸಿಕ್ಕ ಅಷ್ಟೇ. ಇಬ್ರದ್ದು 5-5 ಈಕ್ವಲ್ ಆಯಿತು, ಅಂದರೆ 5-5 ರೌಂಡು ಈಕ್ವಲ್ ಆಯಿತು. ಸೊ ಈ ಮ್ಯಾಚು ಬನ್ನಿ ನೋಡ್ಕೊಂಬರೋಣ. ಈ ಮ್ಯಾಚ್ ನೋಡಿ ಹೊಡಿತೀವಲ್ಲೋ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ನೋಡ್ಕೊಂಬರ್ಬಿಡಿ. ಸೊ ಇಲ್ಲಿಂದ ನೋಡ್ಕೊಂಡೋಗಿ ನಾವು ಬಿಡಲ್ಲ, ಈಗ ಈ ಮ್ಯಾಚ್ ಹೊಡಿತೀವಿ. ಸೊ ಲೈಕ್ ಹಾಕಿ, ಯಾಕಂದರೆ ಲೈಕ್ ಬೇಕು. ಓಕೆ ಇವಾಗ ಲೈಕ್ ಹಾಕಿ ಬೇಗ ತೆಗಿರೋ ನೋಡಿ ತೆಗಿಯೋಕೆ 1 ಗಂಟೆ ಮಾಡ್ತಾರೆ. ಬನ್ನಿ ಹೋಗ್ತಾ ಇದ್ದೀವಿ. ಈಗ ಹೋಗೋಣ. ಈ ಮ್ಯಾಚ್ ನಾವು ಹೊಡಿತೀವಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಅದು ನನ್ನ ಕೂಡ ಹೇಳಲ್ಲ, ನಿಮಗೆ ನೋಡ್ಕೊ ಬಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ ಹೋಗ್ತಾ ಇದೀವಲ್ವಾ, ಬನ್ನಿ ಈ ಆಫ್ಲೈನ್ ಹಬ್ಬ ಗುರು ಎಷ್ಟೆಲ್ಲಿ ಡ್ಯಾಮೇಜ್ ಕೊಡ್ತಾನ ಇವ್ ನೋಡಿದ್ರೆ ಸಿಟ್ಟು ಬರ್ತದೆ. ನನ್ನ ಟೀಮೇಟ್ ಹಾಕೊಂಡ್ಬಿಟ್ರು. ಕಿಲ್ ತೆಗಿರಿ. ಅವ್ರ ಕಡೆ ಇಬ್ರು ಸತ್ತೋದ್ರು, ಒಬ್ಬ 4 ಆಗಿದ್ದಾನೆ, ಇನ್ನೊಬ್ಬ ಜೀವಂತ ಹೋಗಿದ್ದಾನೆ. ಅವನನ್ನ ನಾವು ಹೊಡಿತೀವಿ. ಈ ಜಾಗದಲ್ಲಿ ಹೆಂಗೆ ಗೋಲ್ ಹಾಕಿಬಿಟ್ಟಿದ್ದಾನೆ ನೋಡಿ, ಗರ್ ಅಂತ ಹಿಂಗೆ ಗೋಲ್ ಹಾಕ್ಬಿಡೆ ಅಷ್ಟು. ನೋಡಿ ಈಗ ಈ ಜಾಗದಲ್ಲಿ ಡ್ರೋನ್ ನೋಡಿ ಹೆಂಗೆ ಸಖತ್ತಾಗಿ ಯೂಸ್ ಮಾಡ್ತೀನಿ ನೋಡಿ. ಎಷ್ಟೊಂದು ಡ್ರೋನ್ಗಳು ಹಂಗೆ ಸಿಗ್ತಾ ಅಂದ್ಬಿಟ್ಟು ಒತ್ತತಾನೆ ಇದ್ದೆ. ನೋಡಿ ಅಂತ ಹೊಡೆದು ನಮ್ಮ ಟೀಮೇಟ್ಸ್ ಈ ಮ್ಯಾಚ್ನ ಗೆಲ್ಲಿಸ್ಬಿಟ್ರು. ಸೊ ಇನ್ನೊಂದು ರೌಂಡ್ ಇದೆ. ಸೊ ಈ ಮ್ಯಾಚ್ ಹೋಗೋಣ. ಅಷ್ಟಕ್ಕೂ ಇದೊಂದು ರೌಂಡ್ ಅಲ್ಲ, ಇದಾದ್ಮೇಲೆ ಇನ್ನೊಂದು ರೌಂಡ್ ಇದೆ. ಆ ರೌಂಡ್ ನಾವೇ ಗೆದ್ಕೊಂಡ್ಬಿಡ್ತೀವಿ. ಸೊ ಈಗ ಹೋಗ್ತಾ ಇದೀವಲ್ಲ, ಹೋಗೋಣ ಬನ್ನಿ. ಈಗ ಹೋಗ್ತಾ ಇದೀವಿ. ಬನ್ನಿ ಈ ರೌಂಡು ಅವರೇ ಗೆದ್ಕೊಂಡ್ಬಿಡ್ತಾರೆ. ಏನಂತ ಅಂದ್ರೆ ನಾನು ಸಖತ್ತಾಗಿ ಡ್ಯಾಮೇಜ್ ಕೊಡ್ತೀನಿ, ಆದ್ರೂ ಅವ್ರು ಗೆದ್ಕೊಂಡ್ಬಿಡ್ತಾರೆ. ನೋಡಿ ಜೊತೆಲಿ ಡ್ರೋನ್ ನೋಡಿ ಹೆಂಗೆ ಸಖತ್ತಾಗಿ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ನನ್ನ ಟೀಮರ್ಸ್ ಈಗಲೇ ಹೊಲ ಹಾಕೊಂಡ್ಬಿಡ್ತಾರೆ. ಈಗಲೇ ಹೊಲ ಹಾಕಿರ್ತಾರಲ್ಲ, ಅಯ್ಯಯ್ಯೋ. ಸೊ ಈಗ ಹೋಗ್ತಾ ಇದೀವಿ. ಬನ್ನಿ ಮತ್ತೆ ನೋಡಿ ಈ ಜಾಗದಲ್ಲಿ ನನ್ನ ಟೀಮೇಟ್ಸ್ ನೋಡಿ ಇಬ್ರು ರಶ್ ಮಾಡಿಬಿಡ್ತಾರೆ. ರಶ್ ಮಾಡಿಬಿಟ್ರೆ ಏನು ಮಾಡ್ತಾರೆ ಅಂತಂದರೆ, ನೀವು ನೋಡ್ಕೊಂಬನ್ನಿ ಗೊತ್ತಾಗುತ್ತೆ. ನೋಡಿ ನನ್ನ ಟೀಮೇಟ್ ಒಬ್ಬನಿಗೆ ನಾಕ್ ಮಾಡಿಬಿಟ್ರು. ಅದೇ ಗ್ರೆನೇಡ್ ಸುರಿಮಳೆ ಇತ್ತಲ್ಲ ಅದರಲ್ಲ ನೋಡಿ. ಇವನಿಗೆ ಜೋಕರ್ ತಗೊಳ್ಳೋ ಕೀಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಟೀಮೇಟ್ ನೋಡಿ ಅದನ್ನು ಅಷ್ಟು ತಗೊಬಂದು ನನ್ನ ಹತ್ರನೇ ಹಾಕ್ತಾರೆ. ಇವ್ರು ನೋಡಿ ಹಿಂಗೆ ಹಾಕಕ್ಕೆ ಹೋಗಿ ಇವ್ರನ್ನ ನಾಕ್ ಮಾಡಿಬಿಡ್ತಾರೆ. ನಾನೇನು ಮಾಡ್ತೀನಿ, ಒಂದು ವಾಲ್ ತಗೊಂಡು ಪಟಕ್ ಅಂತ ಹೋಗ್ಬಿಟ್ಟು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿಬಿಟ್ರೆ ಅವ್ರೇನು ಸುಮ್ಮನೆ ಬಿಡ್ತಾರ ನೋಡಿ. ಅದು ಗ್ರೆನೇಡ್ ಹಾಕ್ಬಿಟ್ಟು ವಾಲ್ ಹೊಡೆದು ಏನೋ ಸಖತ್ ಮಾಡ್ತಾರೆ. ಹಂಗೆ ಮಾಡಿಬಿಟ್ಟು ಅವ್ರನ್ನೂ ನಾಕ್ ಮಾಡಿಬಿಡ್ತಾರೆ. ನಾ ಇಲ್ಲಿ ಒಂದು ವಾಲ್ ಹಾಕೊಂಡ್ಬಿಟ್ಟೆ. ಇನ್ನಿರೋದು ಅವರೊಬ್ಬರೇ, ಅವಮ್ಮ ಒಬ್ಬಳೆ. ಈಗ ನಾನು ಅವ್ರಿಗೆ ಹೊಡಿಬೇಕು ಅಂತ ಸಖತ್ ಟ್ರೈ ಮಾಡ್ತೀನಿ. ಮೆಡಿಕೇಟ್ ಹಾಕೊಂಡು ನಾನು ಫಸ್ಟು. ಆ ಗ್ರೆನೇಡ್ ಅಯ್ಯೋ ನೋಡಿ ಎಷ್ಟು ಡ್ಯಾಮೇಜ್ ಕೊಟ್ಟೆ. ನಾನು ಹ್ಯಾಕರ್ ಅನ್ಕೊಂಬಿಟ್ಟೆ ನೋಡಿ. ಇಷ್ಟೊಂದೆಲ್ಲ ಡ್ಯಾಮೇಜ್ ಕೊಟ್ರೂ ಆಗಲಿಲ್ಲ ನೋಡಿ. ಅವಳು ನೋಡಿ ಒಂದೇ ಹೊಡೆಸಿಕ್ಕಿಸ್ಬಿಟ್ಟದ ಅಷ್ಟೇ ನೋಡಿ. ನಾನು ಇಷ್ಟೊಂದು ಹೊಡೆದ್ರೂ ಸಾಯಲಿಲ್ಲ, ನಾನು ಒಂದೇ ಹೊಡೆತಕ್ಕೆ ಮುಗಿಸ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ನಾನು ಶಾಕ್ ಆದೆ ನೋಡಿ. ಅಷ್ಟು ಡ್ಯಾಮೇಜ್ ಇದೆ, ನಾನು ಅಷ್ಟೊಂದು ಹೊಡೆದಿದ್ದೀನಿ, ಆದ್ರೂ ಅಷ್ಟೇ ಡ್ಯಾಮೇಜ್ ಇದೆ. ಆದ್ರೂ ಏನೋ ಹ್ಯಾಕರ್ ಅಂತೂ ಅಲ್ಲ, ಏನೋ ಇರಬೇಕು. ಈಗ ವಾಲೆಲ್ಲ ತೊಗೊಂಡ್ವಿ, ವೇಸ್ಟ್ ಮಾಡ್ಕೊಂಡ್ವಿ. ಬನ್ನಿ ಈ ರೌಂಡ್ ಅವ್ರಿಗೆ ಹೊಡೆಯಲೇಬೇಕು. ಈ ರೌಂಡಲ್ಲಿ ನೋಡ್ಬಿಟ್ಟು ನನ್ನ ಟೀಮೇಟ್ಸ್ ಆಫ್ಲೈನ್ ಆಗಿಬಿಟ್ಟಾರೆ. ನಾನು ಅವ್ರು ಇದ್ದಾರೆ ಅಂತ ಅಂದ್ಕೊಂಡು ಹೋಗ್ಬಿಡ್ತೀನಿ. ಆದರೆ ನಾನು ಬಿಡ್ತೀನ, ಹೊಡೆದ್ಬಿಡ್ತೀನಿ. 4 ಜನ ಇದ್ದಿದ್ರೆ ಅವರೇ ಮ್ಯಾಚ್ ಎತ್ಕೊಂಡ್ಬಿಡ್ತಿದ್ರು. ಅದರಲ್ಲಿ 3 ಜನ ಹೇಳಿದ್ನಲ್ಲ ನೋಡಿ. ಈ ಜಾಗದಲ್ಲಿ ಅವ್ರು ಇಡೀ ಸ್ಕ್ವಾಡ್ ರಶ್ ಮಾಡ್ತಾರೆ ನೋಡಿ. ಈ ಥರ ಒಂದು ವಾಲ್ ಹಾಕೊಂಡ್ಬಿಟ್ಟೆ ನೋಡಿ. ಹಿಂಗೆ ರಶ್ ಮಾಡಿ ಹಿಂಗೆ 1-2 ವಾಲ್ ಹಾಕೊಂಡ್ಬಿಟ್ಟೆ ನೋಡಿ. ಜಾಗದಲ್ಲಿ ಮತ್ತೆ ಗ್ರೆನೇಡ್ ಹಾಕ್ಬಿಟ್ರು. ನಾನು ಕೆಳಗಡೆ ಉದುರ್ಕೊಂಡ್ಬಿಟ್ಟೆ. ಕೆಳಗಡೆ ಬಂದ್ಬಿಟ್ಟೆ ನೋಡಿ. ನನ್ನ ಟೀಮೇಟ್ಸು ಆ 4 ಜನ ಸೇರ್ಕೊಂಡು ನನ್ನ ಟೀಮೇಟ್ಸಿಗೆ ಹೆಂಗೆ ನಾಕ್ ಮಾಡ್ತಾರೆ ನೋಡಿ. ಮೇಲ್ಗಡೆಯಿಂದ ನಾನು ಹಾಕ್ತಿದ್ದೆ, ಮೇಲ್ಗಡೆ ಇರೋರು ಹೋಗ್ಲಿ ಅಂತ ಬಂದ್ಬಿಟ್ಟು. ಈಗ ನೋಡಿ ಸಖತ್ ಮಜಾ ಇರುತ್ತೆ ಮಾತ್ರ. ಈಗ ನೋಡಿ ನನ್ನ ಟೀಮೇಟ್ಸ್ ಇಬ್ಬರಿಗೂ ನಾಕ್ ಮಾಡಿಬಿಟ್ರು. ಆಮೇಲೆ ಇನ್ನೊಂದು 3 ಜನ ಇದ್ರಲ್ಲ, ಇನ್ನೊಂದು 4 ಜನ ಇದ್ರಲ್ಲ, ಆ 4 ಜನ ಏನಂತಂದ್ರೆ ನೋಡಿ ಈ ಥರ 4 ಗ್ರೆನೇಡ್ ಹಾಕ್ತೀನಿ. ಅವರು ನೋಡಿ ಈ ಥರ
ಒಂದು ನಿಮಿಷ ತೋರಿಸ್ತೀನಿ. ಅದರಲ್ಲಿ ಇಬ್ರು ಕಿಲ್ ಆಗ್ಬಿಟ್ಟಾರೆ. ಇನ್ನು ಇಬ್ರು ಅಷ್ಟೇ ಇದಾರೆ. ಅದೇ ಗ್ರೆನೇಡ್ ಹೇಳಿದ್ನಲ್ಲ ಅದೇ ತರ ಹಾಕೊಂಡು ಇಬ್ರು ಕಿಲ್ ಆಗ್ಬಿಟ್ಟಾರೆ. ಇನ್ನಿಬ್ರು ಇದಾರೆ. 3 ಜನ ಅದೇ ತರ ಇದ್ರಲ್ಲಿ ಕಿಲ್ ಆಗ್ಬಿಡ್ತಾರೆ. ನಾವು ಮಾತ್ರ ನಾನು ಹೊಡಿತೀನಿ ಮಸಲೆ ನೋಡಿ. ಇದೇ ತರ ಗ್ರೆನೇಡ್ ಹಾಕ್ತಾರೆ ನೋಡಿ. ನಾನು ಸಕ್ಕತ್ತಾಗಿ ಡ್ಯಾಮೇಜ್ ಕೊಟ್ಟೆ. ಆಮೇಲೆ ಗ್ರೆನೇಡ್ ಹಾಕೋ ಟೈಮಲ್ಲಿ ಇವನೊಬ್ಬ ಒಬ್ಬ ಗ್ರೆನೇಡ್ ಹಾಕೊಂಡು ಅಲ್ಲೇ ನಾಕಾಗ್ಬಿಡುತ್ತೆ. 3 ಜನ ಇದೇ ತರ ನಾಕ ಕಿಲ್ ಆಗ್ಬಿಡ್ತಾರೆ. ಈ ನೋಡಿ 4 HP ಅಷ್ಟೇ ನೋಡಿ. ಹೊಡೆದು ಅಂತೂ ಏನೇ ಮಾಡಿಸ್ಬಿಟ್ಟೆ. ಅಂತೂ ಇಂತೂ ನಮಗೆ 2,000 ರೂಪಾಯಿ ಬಂತು. ಹಾಗೆ ನಿಮಗೇನಾದ್ರು ಈ ಕಸ್ಟಮೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅಷ್ಟೇ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್. ಬಾಯ್.